ಬಹುಚರ್ಚಿತ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ನ ತನಿಖಾಧಿಕಾರಿಗಳ ಪೈಕಿ ಒಬ್ಬರು. ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಅನೇಕರು ಬಂದಿದ್ದಾರೆ. ಅವರಿಂದ ಪ್ರಶ್ನೆಗಳನ್ನು ತೆಗೆದುಕೊಳ್ಳೋ ಸಮಯ. ಯಾವುದೋ ಒಬ್ಬ ನಿರಪರಾಧಿನ ಸರಿಯಾದ ಸಾಕ್ಷಿ ಆಧಾರಗಳಿಲ್ದಿರ ನಿಮ್ಮ ಹತ್ರ ಈವನ್ DNA ರಿಪೋರ್ಟ್ ಇರಲಿಲ್ಲ, ಆಮೇಲೆ ವಜಿನಲ್ ಸ್ಪಾಬ್ದು ರಿಪೋರ್ಟ್ ಇರಲಿಲ್ಲ. ಇಷ್ಟೆಲ್ಲ ಇಲ್ದಿರ ನೀವು ಯಾವ ರೀತಿ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರಿ? ನೀವು 90 ಡೇಸ್ ಕೂಡ ಈವನ್ ಐ ವಿಟ್ನೆಸ್ ಕೂಡ ಇರಲಿಲ್ಲ ಈ ಕೇಸಲ್ಲಿ. ಸಂತೋಷ್ ರಾವೇ ಇಲ್ಲಿ ಅಪರಾಧ ಮಾಡಿದ್ದಾನೆ ಅಂತೇಳಿ ನೀವು ಯಾವ ರೀತಿ ಫೈಲ್ ಮಾಡಿದ್ದೀರ ಅನ್ನೋದು ನನ್ನ ದೊಡ್ಡ ಪ್ರಶ್ನೆ. ನನ್ನ ಪ್ರಶ್ನೆ ಅಲ್ಲ, ಇವತ್ತು ಈ ಪ್ರಕರಣ ಇಲ್ಲಿ ತನಕ ಬರೋ ಕಾರಣಗಳೇ ಇಂಥವು. ಆಮೇಲೆ ನೀವೇನೇನು ಇಷ್ಟೊತ್ತು ನೀವು ಹೇಳ್ಕೊ ಬಂದ್ರಲ್ಲ, ಈಗ ನೀವು ಹೇಳಿದ್ರೆ ಎಲ್ಲ ಕೂಡ ಸಂತೋಷ್ ರಾವ್ ಅಪರಾಧಿ ಅನ್ನೋ ಥರನೇ ಮಾತಾಡ್ತಾ ಇದ್ದೀರಾ. ಒಂದು ಸೆಕೆಂಡ್, ಇನ್ನೊಂದು ಕಡೆ ಯಾವ ರೀತಿ ಇದೆ ಅಂದರೆ, ಈಗ ಯಾರು ನಾವು ಆರೋಪ ಮಾಡ್ತಾ ಇದ್ದಾರಲ್ಲ ಅವ್ರು ಯಾರು ತಪ್ಪೇ ಮಾಡಿಲ್ಲ ಅನ್ನೋ ಥರ ನೀವು ಮಾತಾಡ್ತಾ ಇದ್ದೀರಿ. ಏನಕ್ಕಂತಂದರೆ, ನೀವು ಮಾತಾಡ್ಬೇಕಾದ್ರೆ ಒಂದು ಕ್ವಶನ್ ಹೇಳಿದ್ರಿ, ಯಾರೋ 3 ಜನದ ಮೇಲೆ ಈಗ ಆಪಾದನೆ ಮಾಡ್ತಾ ಇದ್ದಾರೆ, ಅವ್ರು 3 ಜನ ಇನ್ವಾಲ್ವ್ಮೆಂಟ್ ಇದ್ದಾರೆ. ನೀವು ಏನಂತಂದ್ರೆ ಪ್ರಾಪರ್ ಸಾಕ್ಷಿ ಇರಲಿಲ್ಲ, ಅವ್ರ ಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲಿ, ನಮ್ಮ ಹತ್ರ ಪ್ರಾಪರ್ ಸಾಕ್ಷಿ ಇಲ್ಲ ಅಂತ ಹೇಳಿ. ಸಂತೋಷ್ ಅವ್ರ ಮೇಲೆ ಏನಂತದ್ದು ಪ್ರಾಪರ್ ಸಾಕ್ಷಿ ಇತ್ತು ನಿಮ್ಮ? ಸಂತೋಷ್ ರಾವ್ ನೋಡಿ, ಇಟ್ ಇಸ್ ಎ ಪ್ಯೂರ್ಲಿ ಎ ಕೇಸ್ ಡಿಪೆಂಡಿಂಗ್ ಅಪಾನ್ ದಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್. ಇಲ್ಲಿ ಲ್ಯಾಕಿಂಗ್ ಏನು ಅಂತ ಹೇಳಿದರೆ ನೋಡಿ, ಈ ಅಟ್ಮಾಸ್ಫಿಯರ್ ಅದು ಇಟ್ ಈಸ್ ಎ ಫಾರೆಸ್ಟ್ ಏರಿಯಾ, ಐಸೋಲೇಟೆಡ್ ಏರಿಯಾ ಫ್ರಮ್ ದಿ ಲಿವ್ಲಿಹುಡ್, ಪೀಪಲ್ ಲಿವ್ಲಿಹುಡ್. ಇಲ್ಲಿ ಏನಾಗಿದೆ ಅಂದರೆ, ಎಕ್ಸ್ಪೆಕ್ಟೇಷನ್ ಆಫ್ ಅಲ್ಲಿ ನೇಚರ್ ಆ ಸಾಯಂಕಾಲ ಇಳಿ ಸಂಜೆ ಮಳೆ ಬರ್ತಾ ಇತ್ತು, ಯಾರೂ ಸಾಕ್ಷಿಯೂ ಇಲ್ಲ, ಮತ್ತು ನೋಡಿದವ್ರೆ ದೆರ್ ಇಸ್ ನೋ ಐ ವಿಟ್ನೆಸ್ ಅಟ್ ಆಲ್. ಐ ವಿಟ್ನೆಸ್ ಇದ್ದರೆ ಯಾವ ಕಷ್ಟವೂ ಇರ್ತಿರಲಿಲ್ಲ. ಹೀಗಾಗಿ ಅಲ್ಲಿ ಸಾಕಷ್ಟು ಐ ವಿಟ್ನೆಸ್ಸಿಗೆ ಲೋಕಲ್ ಪೊಲೀಸು ಮಾಡಿದ್ದಕ್ಕೆ ರೆಕಾರ್ಡ್ ಇದೆ, ಮತ್ತು ನಾನು ಸಹ ಸಾಕಷ್ಟು ನೋಡಿ. ಆಮೇಲೆ ಸಾರಿ ಟು ಇಂಟ್ರಪ್ಟ್, ಇದು ಶರಿಯಾ ಕಾನೂನು ಇರುವಂಥ ದೇಶ ಅಲ್ಲ. ಶರಿಯಾ ಕಾನೂನಲ್ಲಿ ರೇಪ್ ಪ್ರೂವ್ ಮಾಡ್ಬೇಕಂದ್ರೆ 5 ಜನ ಐ ವಿಟ್ನೆಸ್ ತಗೊಂಬಂದು ನಿಲ್ಲಿಸ್ಬೇಕಂತೆ, ಕಣ್ಣಾರೆ ನೋಡಿದವ್ರಂತೂ ಬೇಕಂತೆ. ನೀವು ಒಂದು ರೇಪ್ ಆಗೋದನ್ನು ಕಣ್ಣಾರೆ ನೋಡ್ಕೊಂಡು ನಿಲ್ಲೋದಕ್ಕಾಗತ್ತೇನು ರೀ? ಯಾರನ್ನು ನಿಂತ್ಕೊಂಡು ನೋಡ್ತಾರಾ? ಸಾಂದರ್ಭಿಕ ಸಾಕ್ಷಿಗಳ ಅಂದರೆ ನೋಡಿ, ಆ ಧರ್ಮಸ್ಥಳದಲ್ಲಿ ಅಡಿಗೆ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಹರೀಶ್ ಅನ್ನುವವನು ಸುಮಾರು 4 ಗಂಟೆ ಸಮಯಕ್ಕೆ ನೋಡಿದ್ದಾನೆ. 3-3:30 ಟೈಮಿಗೆ ಇನ್ನೊಬ್ಬ ಗೋಪಾಲ್ ಅಂತ ಹೇಳಿ ಆಟೋ ಡ್ರೈವರ್ ನೋಡಿದ್ದಾನೆ. ದೇ ಆರ್ ದಿ ಪರ್ಸನ್ಸ್ ಲಾಸ್ಟ್ ಸೀನ್ ಸೀನ್ ಆಫ್ ಟೈಮ್. ಅಕರೆನ್ಸ್ ಏನಿದೆ, ಅಕರೆನ್ಸ್ ಟೈಮ್ ಈಸ್ ವೆರಿ ನಿಯರ್ 10 to 20 minutes ಅಷ್ಟೇ. ಅಷ್ಟು ಆ ಹಿಂದ್ಗಡೆ ಅವರು ನೋಡಿದ್ದಾರೆ. ಆಮೇಲೆ ಏನಾಗುತ್ತೆ ಅಂತ ಕೇಳಿದರೆ, ನಾನು ಅವರನ್ನು ಚಾರ್ಜ್ ಶೀಟಲ್ಲಿ ಮೆನ್ಷನ್ ಮಾಡಿ ಹಾಕಿದ್ದೇನೆ ಚಾರ್ಜ್ ಶೀಟನ್ನು. ದೋಸ್ ವಿಟ್ನೆಸಸ್ ವರ್ ವೆರಿಫೈಡ್ ಆಲ್ರೆಡಿ ಬೈ ದಿ ಲೋಕಲ್ ಪೊಲೀಸ್. ನಾನು ಹೋದಾಗೆ ಮಾಡಿದ್ದಲ್ಲ ಅದು, ನಾನು ವೆರಿಫೈ ಮಾಡಿದ್ದು. ಅವರನ್ನು ಕರೆಸಿ ಮತ್ತೊಮ್ಮೆ ವೆರಿಫೈ ಮಾಡಿದೆ. ಅವರು ಏನಾದರೂ ಕಾಂಟ್ಯಾಕ್ಟ್ ಮಾಡಿದಾರಾ, ಲೋಕಲ್ ಪೊಲೀಸ್ ಏನಾದರೂ ಬೇಕು ಅಂತ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಏನಾದ್ರು ಕ್ರಿಯೇಟ್ ಮಾಡಿದಾರ ಅನ್ನೋದಕ್ಕೋಸ್ಕರ ಪ್ರಶ್ನೆ ಸಹಜವಾಗಿ ಸ್ಥಳಕ್ಕೆ ಕರ್ಕೊಂಡೋಗಿ ವೆರಿಫೈ ಮಾಡಿದ್ದೇನೆ. ಅವರು ಏನು ಹೇಳ್ತಾರೆ, ಇಸ್ ಆಲ್ಮೋಸ್ಟ್ ನಿಯರರ್, ಐ ಮೀನ್ ಆಲ್ಮೋಸ್ಟ್ ಟ್ರೂತ್ ಅನ್ನುವ ಅನಿಸಿಕೆ ಆಗ ಬಂದಿತ್ತು. ಇನ್ನೂ ಒಂದು ಕ್ವಶನ್ ಇದೆ. ನೀವು ಇವ್ರನ್ನ ಸಂತೋಷ್ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ, ಎನ್ಕ್ವೈರಿ ಮಾಡಬೇಕಾದ್ರೆ, ಆತ ಅತ್ಯಾಚಾರ ಮಾಡಿ ಗುಪ್ತ ಮಣ್ಣಾಕಿದ್ದು ಒಪ್ಕೊಂಡು ಅವನು. ಎಸ್, ನೀವು ಮಾತಾಡ್ಸಿದ್ರ ಸರ್? ಸಂತೋಷ್ ರಾವ್ ನೋಡಿ, ಅಕ್ಯೂಸ್ಡ್ ಇನ್ವೆಸ್ಟಿಗೇಷನ್ ಅದು ನೀವು ಹೇಳ್ತಿರೋ ಕ್ವಶನ್. ಅಕ್ಯೂಸ್ಡ್ ಇನ್ವೆಸ್ಟಿಗೇಷನ್ ನಾನು ಅಕ್ಯೂಸ್ಡ್ ಅವನು ಜೈಲಲ್ಲಿದ್ದಾಗ ನಾನು ಕ್ವಶನ್ ಮಾಡಿದ್ದೇನೆ. ಬಟ್ ಇನ್ವೆಸ್ಟಿಗೇಷನ್ ಅವನ ಸೂನ್ ಆಫ್ಟರ್ ಈಸ್ ಅರೆಸ್ಟ್ ಅಥವಾ ಆ ಮೂಮೆಂಟಲ್ಲಿ ದಟ್ ವಾಸ್ ಡನ್ ಬೈ ಭಾಸ್ಕರ್ ರೈ, ಇನ್ಸ್ಪೆಕ್ಟರ್. ನಾನು ಆಲ್ರೆಡಿ ಫಸ್ಟ್ಗೆ ಹೇಳಿದ್ದೇನೆ ಮಾಡಿದ ಅಂತ ಅವ್ನು ಒಪ್ಕೊಂಡಿದ್ದಾನೆ. ಹೌದು, ನಾನು ಮಾಡಿದೆ ಆ ರೀತಿ ಅಂತ ಹೇಳಿ. ಯಾರು ಹೇಳಿ? ಕನ್ಫೆಷನ್ ಸ್ಟೇಟ್ಮೆಂಟ್ ಚಾರ್ಜ್ ಶೀಟ್ನ ಭಾಗ. ಪೊಲೀಸ್ ಮುಂದೆ ಕೊಟ್ಟಿರುವಂಥ ಹೇಳಿಕೆ ಇಟ್ ಹ್ಯಾಸ್ ನಾಟ್ ಗಾಟ್ ಎನಿ ಎವಿಡೆನ್ಷಿಯಲ್ ವ್ಯಾಲ್ಯೂ. ನಾವು ಕೇಸ್ ತಗೊಂಡಾಗ ಈ ವಾಸ್ ಇನ್ ದಿ ಮಂಗಳೂರು ಜೈಲ್, ಜುಡಿಷಿಯಲ್ ಕಸ್ಟಡಿ ಅಲ್ಲಿದ್ದ. ಮತ್ತು ನಾವು ಅವನ ಊರಿದೆಯಲ್ಲ, ಅದೆಂದು ಕುಕ್ಕಂದೂರು, ಐ ಥಿಂಕ್ ಕಾರ್ಕಳ ತಾಲೂಕು, ಅಲ್ಲಿಗೆ ವಿಸಿಟ್ ಮಾಡಿದ್ವಿ. ಅವ್ರ ತಂದೆ ಒಬ್ಬರೇ ಇದ್ದರು, ಮತ್ತು ಅವರು ಮಿಸಸ್ ಅಲ್ಲಿ ಇರಲಿಲ್ಲ ಮನೆಯೊಳಗೆ. ಇಟ್ ವಾಸ್ ಸೋ ಇರೆಗ್ಯುಲರ್ ಟೈಪ್ ಆಫ್ ಲಿವಿಂಗ್, ತುಂಬ ಪೂರ್, ಮೇ ಬಿ ರಿಟೈರ್ಡ್ ಟೀಚರ್ ಐ ಥಿಂಕ್. ಆಮೇಲೆ ಎಲ್ಲ ಇತ್ತು. ಇವನನ್ನು ಒಂದು ಸ್ವಲ್ಪ ಏನಾಗಿತ್ತು ಅಂದರೆ, ಇವನು ಸ್ವಲ್ಪ ಅಂಡೆಲೀಲಿಕ್ಕೆ ಈಸ್ ಅನ್ಕಂಟ್ರೋಲ್ಡ್ ಮ್ಯಾನ್ ಅನ್ನೋ ಥರ ಅವರ ಅಪ್ಪನ ಅಭಿಪ್ರಾಯ. ಎಲ್ಲರ ಹಾಳಾಗೋಗ್ಲಿ ಬಿಡಿ ಸ್ವಾಮಿ, ನಾವು ಏನು ಮಾಡಲಿಕ್ಕಾಗ್ತದೆ, ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ, ಆಲ್ ಫಿಂಗರ್ಸ್ ಆರ್ ನಾಟ್ ಸಿಮಿಲರ್ ಅನ್ನೋ ಅಭಿಪ್ರಾಯವನ್ನು ಅವರು ಸೂಚಿಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.